ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಬಗೆಗಿನ ಮಹತ್ವದ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ. ಇವಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅಕ್ಟೋಬರ್ 1ರಿಂದ ಆರೋಗ್ಯ ಸಂಜೀವಿನಿ ಯೋಜನೆ ರಾಜ್ಯದಲ್ಲಿ ಜಾರಿಯಾಗಿದೆ. ಆದರೆ ಅದರಲ್ಲಿ ಹಲವಾರು ನಿಯಮಗಳಿದೆ. ಹಲವಾರು ಜನ ನನಗೆ ಕಮೆಂಟ್ ಮಾಡಿ ಕೆಲವರು ಡೌಟ್ಗಳನ್ನು ತಿಳಿಸಿದ್ರಿ. ಯಾವುದು ಯೋಜನೆಯಲ್ಲಿ ಈ ಯೋಜನೆಯಡಿ ಏನು ಯಾರಿಗೆ ಎಲ್ಲ ಅಪ್ಲೈ ಆಗುತ್ತೆ, ಯಾವ ಸೌಲಭ್ಯಗಳಿಗಿದೆ ಮತ್ತು ಏನೇನು ಕಂಡೀಷನ್ಸ್ಗಳಿದ್ದಾವೆ ಅನ್ನೋದನ್ನು ಅದೆಲ್ಲದನ್ನು ನಾನಿಲ್ಲಿ ಆನ್ಸರ್ ಅದಕ್ಕೆಲ್ಲ ಟೈಪ್ ಮಾಡಿಟ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಈ ಆರೋಗ್ಯ ಸಂಜೀವಿನಿ ಯೋಜನೆ ಬಗೆಗಿರುವಂಥ ಡೌಟ್ಗಳೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಮೊದಲನೇದಾಗಿ ನಾನು ಹೇಳಿದಾಗೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆಯನ್ನು ಕಲ್ಪಿಸುವ ಆರೋಗ್ಯ ಸಂಜೀವಿನಿ ಯೋಜನೆ ಅಕ್ಟೋಬರ್ 1ರಿಂದ ಜಾರಿಯಾಗಿದ್ದು, ಲಕ್ಷಾಂತರ ನೌಕರರು, ಸಿಬ್ಬಂದಿ, ಸಹಕಾರಿ ಹಾಗೂ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಸರ್ಕಾರ ಅವಕಾಶ ಕಲ್ಪಿಸಿದೆ. ಇದರಿಂದ ಬರೀ ಸರ್ಕಾರಿ ನೌಕರರು, ಪಿಂಚಣಿದಾರರಲ್ಲದೆ ಅವರ ಕುಟುಂಬದವರಿಗೆ ಕೂಡ ಹೆಲ್ಪ್ ಆಗ್ತಾಯಿದೆ. ಗ್ರೂಪ್ ಎ ವೃಂದದವರು ಮಾಸಿಕ 1,000 ರೂಪಾಯಿ, ಗ್ರೂಪ್ ಬಿ ವೃಂದದವರು ಅಂದರೆ ಗ್ರೂಪ್ ಬಿಯಲ್ಲಿ ಕೆಲಸ ಮಾಡ್ತಿರುವಂಥವ್ರು 500 ರೂಪಾಯಿ, ಗ್ರೂಪ್ ಸಿ ಯಲ್ಲಿರೋರು 350 ರೂಪಾಯಿ. ಅಂದರೆ ಮಂತ್ಲಿ ನಿಮ್ಮ ಗ್ರೂಪಿಗೆ ತಕ್ಕಂತೆ 1,500 ಅಥವಾ 350 ಅಥವಾ ಗ್ರೂಪ್ ಡಿ ವೃಂದದವರು 250 ಇಷ್ಟನ್ನು ನಿಮ್ಮ ಅಕೌಂಟಿಂದ ಕಟ್ ಮಾಡಿ ನೀವು ಈ ಯೋಜನೆಗೋಸ್ಕರ ಕೊಟ್ಟರೆ ಅದರಿಂದ ನೀವು ಇದನ್ನು ಪಡೆದುಕೊಳ್ಬೋದಾಗುತ್ತೆ. ಇದು ನೀವು ಪ್ರೈವೇಟ್ ಇನ್ಶೂರೆನ್ಸ್ ನೀವು ತೊಗೊಳಕ್ಕೆ ಹೋದರೆ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ನೀವು ಅದಕ್ಕೆ ಮಾಸಿಕ ಏನು ಇನ್ಸ್ಟಾಲ್ಮೆಂಟ್ ಇರುತ್ತೆ ಅದನ್ನು ತುಂಬಾ ಕಟ್ಟಬೇಕಾಗತ್ತೆ. ಆದರೆ ಸರ್ಕಾರಿ ನೌಕರರಿಗೋಸ್ಕರ ಸರ್ಕಾರ ಏನು ಮಾಡಿದೆ ಅಂದರೆ ಕಡಿಮೆ ವೆಚ್ಚದಲ್ಲಿ, ಅಂದರೆ ಬರೀ ಮಾಸಿಕ ಮ್ಯಾಕ್ಸಿಮಮ್ ಅಂದರೆ ಹೈಯೆಸ್ಟ್ ಅಂದರೆ ನೋಡಿ ಬರೀ 1,000 ರೂಪಾಯಿ ಕಟ್ ಮಾಡಿಕೊಂಡು ಅದರಿಂದ ಹಲವಾರು ಯೋಜನೆಗಳನ್ನು, ನಗದು ರಹಿತ ಯೋಜನೆಗಳನ್ನು ಪ್ರಯೋಜನವನ್ನು ಪಡೆಯುವ ಹಾಗೆ ಮಾಡಿದೆ. ಅದೇನೇನೆಂದರೆ ಈ ಯೋಜನೆಯಡಿ ಸೇವೆ ಪಡೆಯುವುದು ಸರ್ಕಾರಿ ನೌಕರರಿಗೆ ಐಚ್ಛಿಕವಾಗಿದೆ. ಅಂದರೆ ಒಂದು ವೇಳೆ ಬೇಡ ನನಗೆ ಈ ಥರ ಅಮೌಂಟ್ ಕಟ್ಟಾಗೋದು ಬೇಡ ಅಂದರೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಿ ತಿಳಿಸಿ ಈ ಯೋಜನೆಯಿಂದ ಹೊರಗುಳಿಬೋದಾಗಿದೆ. ಪತಿ ಪತ್ನಿ ಇಬ್ಬರೂ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಹೆಚ್ಚಿನ ಮೂಲ ವೇತನ ಪಡೆಯುವ ಉದ್ಯೋಗಿ ಮುಖ್ಯ ಕಾರ್ಡ್ ಹೋಲ್ಡರ್ ಆಗಿ ನೋಂದಾಯಿಸಿಕೊಳ್ಳುತ್ತಾರೆ. ಇಬ್ಬರು ಉದ್ಯೋಗಿಗಳು ತಮ್ಮ ಪೋಷಕರನ್ನು ಅವಲಂಬಿತನನ್ನಾಗಿ ಸೇರಿಸ ಬಯಸಿದರೆ ಇಬ್ಬರು ಪ್ರತ್ಯೇಕವಾಗಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಬೇಕಾಗ್ತದೆ. ಅಂದರೆ ಇವಾಗ ಹಸ್ಬೆಂಡ್ ಅವರ ಅಪ್ಪ ಅಮ್ಮನ್ನ ಸೇರಿಸ್ಕೊಬೇಕು ಇದಕ್ಕೆ ಡಿಪೆಂಡೆಂಟ್ಸ್ ಆಗಿ ಈ ಇನ್ಶೂರೆನ್ಸ್ಗೆ ಅಥವಾ ಈ ಯೋಜನೆಗೆ, ಆರೋಗ್ಯ ಸಂಜೀವಿನಿ ಯೋಜನೆಗೆ. ವೈಫು ಅವರಪ್ಪ ಅಮ್ಮನ್ನ ಸೇರಿಸ್ಕೊಬೇಕಂದ್ರೆ ಇಬ್ಬರು ಸಪ್ರೇಟಾಗಿ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಯೋಜನೆಯಲ್ಲಿ ಅವರು ಒಬ್ಬರು ಎಂಪ್ಲಾಯಿ ಇದ್ದರೆ ಅವರ ಹಸ್ಬೆಂಡ್ ಅಥವಾ ವೈಫ್ ಮತ್ತು ಅವರಿಬ್ಬರು ಮಕ್ಕಳು ಮತ್ತು ಅವರ ಇಬ್ಬರು ಡಿಪೆಂಡೆಂಟ್ ಪೇರೆಂಟ್ಸ್, ಇಷ್ಟೇ ಜನ ಸೇರ್ಸೋಕ್ಕಾಗೋದು. ಸೊ ನೀವು ನಿಮ್ಮ ಅತ್ತೆ ಮಾವನ್ನ ಸೇರಿಸ್ಬೇಕಂತ ಇದ್ದರೆ ಇಬ್ಬರು ಸರ್ಕಾರಿ ನೌಕರಲ್ಲಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ನೌಕರನ ಪುತ್ರ ಅಥವಾ ಪುತ್ರಿ ಉದ್ಯೋಗಕ್ಕೊಳಗಾಗುವವರೆಗೆ ಅಥವಾ 30 ವರ್ಷ ವಯಸ್ಸು ಮೀರುವವರೆಗೆ ಇಲ್ಲವೇ ವಿವಾಹವಾಗುವವರೆಗೆ ಅರ್ಹರು. ಯಾವಾಗದವರೆಗೆ ಸರ್ಕಾರಿ ನೌಕರರ ಮಕ್ಕಳಿಗೆ ಇದರಿಂದ ಪ್ರಯೋಜನ ಆಗುತ್ತೆ ಅಂತ ಹಲವು ಜನ ಇದ್ದ ಡೌಟನ್ನು ಕೇಳಿದ್ರಿ, ಎಷ್ಟು ವರ್ಷದವರೆಗೆ ಮಕ್ಕಳಿಗೆ ಸಿಗುತ್ತೆ ಅಂತ. ಸೊ ಅದಕ್ಕೆ ಅವ್ರಿಗೆ 30 ವರ್ಷ ಆಗೋಲ್ಲವರೆಗೂ ಅಥವಾ ಅವರು ಒಂದು ಉದ್ಯೋಗ ಸಿಗೋದು ಅಥವಾ ಮದುವೆ ಆಗೋಲ್ಲವರೆಗೂ ಸಿಗುತ್ತೆ. ಅದೇ ಮಕ್ಕಳು ಯಾವುದಾದ್ರೂ ದೈಹಿಕ ಇಲ್ಲವೇ ಮಾನಸಿಕ ಶಾಶ್ವತ ಅಂಗವೈಕಲ್ಯದಿಂದ ಬಳಲುತ್ತಿದ್ದರೆ ಅವರು ಈ ಸೌಲಭ್ಯಕ್ಕೆ ಅರ್ಹರಿರುತ್ತಾರೆ. ಅಂದರೆ ಅವರಿಗೆ ಆವಾಗ ಏನು ಏಜ್ ಲಿಮಿಟ್ ಇರೋದಿಲ್ಲ, ಅವರು ಇದನ್ನು ಪಡೆದುಕೊಳ್ಬೋದಾಗಿದೆ. ಖಾಸಗಿ ನೋಂದಾಯಿತವಲ್ಲದ ಆಸ್ಪತ್ರೆಗಳಿಂದ ತುರ್ತು ಸಂದರ್ಭದಲ್ಲಿ ಪಡೆದ ಚಿಕಿತ್ಸೆಗೆ KASS ದರದಲ್ಲಿ ಮರುಪಾವತಿಗೆ ಅವಕಾಶವಿದೆ. ಅಂದರೆ ಇವಾಗ ಯಾವುದು ಈ ಕೆಲವು ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಕೆಲವಾರು ಹಾಸ್ಪಿಟಲ್ ಮಾತ್ರ ಒಳಗೊಂಡಿದೆ. ಈ ಯೋಜನೆಗೆ ಒಳಪಟ್ಟಿಲ್ಲದ ಹಾಸ್ಪಿಟಲಲ್ಲಿ ನೀವೇನಾದರೂ ಹೋಗಿ ಎಮರ್ಜೆನ್ಸಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆವಾಗ ಏನು ಮಾಡಬೇಕಂದ್ರೆ ನಿಮಗೆ ನಗದು ರಹಿತ ಯೋಜನೆ ಅಂದರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅವೈಲೇಬಲ್ ಇರೋದಿಲ್ಲ. ನೀವು ಆ ಬಿಲ್ಸನ್ನು ಇಟ್ಕೊಂಡು ಮತ್ತು ನಿಮ್ಮ KSS ಪೋರ್ಟಲ್ನಲ್ಲಿ ಅದನ್ನು ಕೊಟ್ಟು ಮೊದಲು ಇಷ್ಟರವರೆಗೆ ಹೇಗೆ ನಡ್ಕೊಂಡು ಬರ್ತಿತ್ತೋ ಅದೇ ಥರ ನೀವು ಪಡ್ಕೊಳ್ಬೇಕು.
ಮಾಡಿಕೊಳ್ಬೇಕಾಗತ್ತೆ ಅದರ ಮರುಪಾವತಿಯನ್ನು. ಮರುಪಾವತಿಯನ್ನು KSS ಪ್ಯಾಕೇಜ್ ದರ ಅಥವಾ ನಿಜವಾದ ವೆಚ್ಚದಲ್ಲಿ ಯಾವುದು ಕಡಿಮೆ ಅದನ್ನು ಪರಿಗಣಿಸಿ ಆಯಾ ಇಲಾಖೆ ಮುಖ್ಯಸ್ಥರಿಂದ ಹಿಂಪಡೆದುಕೊಳ್ಳಲು ಸಾಧ್ಯವಿದೆ. ನಗರ ವ್ಯಾಪ್ತಿಯಲ್ಲಿ ಆ್ಯಂಬುಲೆನ್ಸ್ ಸೇವೆ ಪಡೆದು ಶುಲ್ಕ ಮರುಪಾವತಿಗೆ ಅವಕಾಶ ಇದೆ. ಅಂದರೆ ಸಿಟಿಗಳಲ್ಲಿ ಮಾತ್ರ ಇದು. ಆ್ಯಂಬುಲೆನ್ಸ್ ಸೇವೆ ಏನಾದರೂ ನೀವು ಪಡೆದುಕೊಂಡ್ರೆ, ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ಮೊದಲು ಆ್ಯಂಬುಲೆನ್ಸ್ ಸೇವೆ ಪಡ್ಕೊಂಡ್ರೆ ಅದನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಅದು ಅವಕಾಶ ಇದೆ ಈ ಯೋಜನೆಯಡಿ. ಯೋಜನೆಯಡಿ ಹೊರರೋಗಿ ಚಿಕಿತ್ಸೆಗೆ ಭರಿಸುವ ಔಷಧ ನಗದು ರಹಿತವಾಗೋದಿಲ್ಲ. ಅಂದರೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, OPD. ಸೊ ಇವಾಗ OPD ಟೆಸ್ಟಿಗೆ ಹೋಗಿರ್ತೀರಾ, ಅವರಲ್ಲೇನೋ ಮೆಡಿಸಿನ್ಸ್ ಬರ್ಕೊಡ್ತಾರೆ, ಅಥವಾ OPDಲೇ ಏನೋ ಒಂದು ಡ್ರಿಪ್ಸ್ ಹಾಕ್ಬಿಟ್ಟು ಕಳಿಸ್ತಾರೆ, ನೀವು ಅಡ್ಮಿಟ್ ಆಗಿರೋದಿಲ್ಲ ಅಂಥ ಸಮಯದಲ್ಲಿ ಅದಕ್ಕೆಲ್ಲ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಪ್ಲೈ ಆಗೋದಿಲ್ಲ. ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಪ್ಲೈ ಆಗಬೇಕಂದ್ರೆ ನೀವು ಅಡ್ಮಿಟ್ ಆಗಿರಬೇಕಾಗುತ್ತೆ ಹಾಸ್ಪಿಟ್ಲಲ್ಲಿ. ಮಿನಿಮಮ್ 24 hours ಆದರೆ ಅಡ್ಮಿಟ್ ಆಗಿರಬೇಕಾಗತ್ತೆ. ಔಷಧೋಪಚಾರಕ್ಕೆ ನೌಕರರು ಭರಿಸಿದ ವೆಚ್ಚವನ್ನು ಸದ್ಯ ಅನುಸರಿಸಲಾಗುತ್ತಿರುವ ಕ್ರಮದಲ್ಲಿ ನಿಯಂತ್ರಣಾಧಿಕಾರಿಗಳಿಂದ ನೌಕರರು ಮರುಪಾವತಿ ಮಾಡಿಕೊಳ್ಬೋದು. ಅಂದರೆ ಇವಾಗ ಮೆಡಿಸಿನ್ಸ್ ಇದು ನಿಮಗೆ ಏನು ಇದರಲ್ಲಿ ಬರುತ್ತೆ, ಮೆಡಿಸಿನ್ಸ್ ಇದು ಬಿಲ್ಸ್ ಎಲ್ಲ ಇದುವರೆಗೆ ಹೇಗೆ ನೀವು ಸಬ್ಮಿಟ್ ಮಾಡಿ ಮತ್ತು ಅದನ್ನು ಮರುಪಾವತಿ ಮಾಡ್ಕೊಳ್ತಿದ್ರು ಅದೇ ರೀತಿ ಮಾಡಬೇಕಾಗುತ್ತೆ. ಈ ನಗದು ರಹಿತ ಯೋಜನೆಯಲ್ಲಿ ಸಿಗೋದಿಲ್ಲ. ಜಿಲ್ಲಾ ಸರ್ಕಾರಿ ಸ್ತ್ರೀರೋಗ ತಜ್ಞರ ಶಿಫಾರಸಿನ ಅನ್ವಯ ಈ ಯೋಜನೆಯಡಿ IVF ಚಿಕಿತ್ಸೆ ಪಡೆಯಲು ಕೂಡ ಅವಕಾಶ ಇದೆ. ಸೊ IVF ಚಿಕಿತ್ಸೆ ಅದೇ ನಿಮಗೆ ಗೊತ್ತಿರ್ಬೋದು. ಆ IVF ಚಿಕಿತ್ಸೆ ಬಗ್ಗೆ ಅದನ್ನು ಪಡೆದುಕೊಳ್ಳೋದಕ್ಕೆ ಕೂಡ ಈ ಆರೋಗ್ಯ ಸಂಜೀವನಿ ಅಡಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಿಗದಿಪಡಿಸಲಾದ ವಾರ್ಡ್ ಮಾನದಂಡಕ್ಕಿಂತ ಉನ್ನತ ಮಟ್ಟದ ವಾರ್ಡ್ ಪಡೆಯಲು ಯಾರಿಗೂ ಅವಕಾಶ ಇಲ್ಲ. ಒಂದು ವೇಳೆ ವಾರ್ಡ್ ಮಾನದಂಡಕ್ಕಿಂತ ಉನ್ನತ ಮಟ್ಟದ ವಾರ್ಡ್ ಸೇವೆ ಪಡೆಯ ಬಯಸಿದರೆ ಫಲಾನುಭವಿ ವ್ಯತ್ಯಾಸದ ಹಣವನ್ನು ಪಾವತಿಸಿ ರಶೀದಿ ಪಡೆಯಲು ಅವಕಾಶ ಇದೆ. ಅಂದರೆ ಏನಂದರೆ, ನೀವು ಇವಾಗ ಒಂದು ಹೇಳಿರ್ತಾರೆ ನೀವು ಜನರಲ್ ವಾರ್ಡಲ್ಲಿ ಇರಬೇಕಂತ, ಆದರೆ ನೀವು ಹೋಗಿಬಿಟ್ಟು ಪ್ರೈವೇಟ್ ವಾರ್ಡನ್ನು ಏನಾದರೂ ತೊಗೊಂಡ್ರೆ ಆವಾಗ ಏನು ಡಿಫ್ರೆನ್ಸ್ ಅಮೌಂಟ್ ಇರುತ್ತೆ ನಿಮ್ಮ ಟ್ರೀಟ್ಮೆಂಟಲ್ಲಿ ಅದನ್ನು ನೀವೇ ಪೇ ಮಾಡಬೇಕಾಗತ್ತೆ. ಯಾರ್ಯಾರಿಗೆ ಯಾವ ವಾರ್ಡ್ ಅಂತ ಬಯಸಿದರೆ ಗ್ರೂಪ್ A ಮತ್ತು B ನೌಕರರಿಗೆ ಪ್ರೈವೇಟ್ ವಾರ್ಡ್. ಯಾಕಂದರೆ ಅವರು ಮಂತ್ಲಿ ಏನು ಅವರ ಅಮೌಂಟ್ ಇನ್ಸ್ಟಾಲ್ಮೆಂಟ್ ಕಟ್ಟಾಗುತ್ತೆ ಅದು ಕೂಡ ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಗ್ರೂಪ್ A ಮತ್ತು B ನೌಕರರಿಗೆ ಪ್ರೈವೇಟ್ ವಾರ್ಡು, ಗ್ರೂಪ್ C ನೌಕರರಿಗೆ ಸೆಮಿ ಪ್ರೈವೇಟ್ ವಾರ್ಡು ಮತ್ತು ಗ್ರೂಪ್ D ನೌಕರರಿಗೆ ಜನರಲ್ ವಾರ್ಡ್ ಸೌಲಭ್ಯಗಳು ಲಭ್ಯವಿದೆ. ಈಗೇನು ನೀವು ಗ್ರೂಪ್ Dಯಲ್ಲಿದ್ದರೆ ಜನರಲ್ ವಾರ್ಡೇ ತೊಗೊಳ್ಬೇಕಂತಿಲ್ಲ, ಪ್ರೈವೇಟ್ ವಾರ್ಡ್ ತೊಗೊಳ್ಬೋದು ಅಥವಾ ಸೆಮಿ ಪ್ರೈವೇಟ್ ತೊಗೊಳ್ಬೋದು. ಆದರೆ ಅದರಲ್ಲಿ ಏನು ಡಿಫ್ರೆನ್ಸ್ ಅಮೌಂಟ್ ಬರುತ್ತಲ್ವ ಅದು ನಿಮ್ಮ ಕೈಯಿಂದ ನೀವು ಕೊಡಬೇಕಾಗುತ್ತೆ. ಆ ಥರ ಫಲಾನುಭವಿಗಳ ಚಿಕಿತ್ಸೆಗಾಗಿ ಯಾವುದೇ ವೈದ್ಯರಿಂದ ಶಿಫಾರಸ್ದರು ಅಗತ್ಯ ಇರೋದಿಲ್ಲ. ಅಂದರೆ ಏನು ಈಗ ಇಂಥ ವೈದ್ಯರು ರೆಫರ್ ಮಾಡಿದರೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದು ಆ ಥರ ಏನಿಲ್ಲ. ನಿಮಗೆ ಹೋಗಿ ಯಾವ ಹಾಸ್ಪಿಟಲಲ್ಲಿ ಬೇಕಾದರೂ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಬೋದಾಗುತ್ತೆ. ಅಂದರೆ ಯಾವುದೇ ರೀತಿ ಇನ್ಫ್ಲುಯೆನ್ಸ್ ಅಗತ್ಯ ಇರೋದಿಲ್ಲ, ಕಾರ್ಡ್ ಇದ್ದರೆ ಸಾಕು ಅಂತ ಹೇಳ್ತಿದ್ದಾರೆ. IVF ರಿಪ್ಲೇಸ್ಮೆಂಟ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಗೆ ನಿಗದಿಪಡಿಸಿದ ಅನುಮೋದನೆಯೊಂದಿಗೆ ಮಂಜೂರಾತಿ ಕ್ರಮ ಕೈಗೊಳ್ಳಲಾಗುತ್ತದೆ. ಫಲಾನುಭವಿಗಳು ನೋಂದಾಯಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬೇಕು. ಅದೇ ಮೇನ್ ನಾನು ಹೇಳ್ದಂಗೆ ಯಾವ್ಯಾವುದು ಹಾಸ್ಪಿಟಲ್ಸ್ ಎಲ್ಲ ಈ ಯೋಜನೆ ಅಡಿ ಬರುತ್ತೋ ಆ ಹಾಸ್ಪಿಟಲ್ಸ್ಗಳಲ್ಲಿ ಹೋದರೆ ನಿಮಗೆ ನಗದು ರಹಿತ ಚಿಕಿತ್ಸೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.